ಫೋಟೋ ಹಾಕಿ ಲಾಸ್ಟ್ ಕಮಿಷನರ್ ಬರ್ಬೇಕಾಗುತ್ತೆ ನಿಮಗೆ ತಗೊಂಡು ಕಮಿಷನರ್ ಬರ್ಬೇಕಾಗುತ್ತೆ. ವಂಚಿತರಿಗೆ ಮತ್ತು ವಸತಿ ವಂಚಿತರಿಗೆ ಹೋರಾಟವನ್ನ ಮಾಡ್ತಾ ಜಿಲ್ಲಾಡಳಿತಕ್ಕೆ ಮತ್ತೆ ತಾಲೂಕು ಆಡಳಿತಕ್ಕೆ ನಾವು ಮನವಿ ಪತ್ರಗಳನ್ನ ಕೊಟ್ಕೊಂಡು ಬಂದಿದ್ದೀವಿ. ಆದ್ರೆ ತುಮಕೂರು ತಾಲೂಕು ಆಡಳಿತ ಮತ್ತು ತುಮಕೂರು ಮಹಾನಗರ ಪಾಲಿಕೆ ಈ ಒಂದು ವಸತಿ ವಂಚಿತರನ್ನ ಅವರಿಗೆ ಸೂರು ಕಲ್ಪಿಸಿಕೊಡೋದಕ್ಕೆ ಪಾಲಿಕೆ ಹಾಗೂ ತುಮಕೂರು ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದ್ದಾವೆ. ಹಾಗಾಗಿ ನಾವು ಇವತ್ತು ಒಂದು ಆಗ್ರಹ ಪತ್ರವನ್ನ ಕೊಡ್ಲಿಕ್ಕೆ ತುಮಕೂರು ತಹಶೀಲ್ದಾರ್ ಅವರ ಕಚೇರಿ ಮುಂದೆ ಬಂದು ಕೂತಿದ್ದೀವಿ. ನಾವಿವತ್ತು ಒಂದು ಆಗ್ರಹ ಪತ್ರವನ್ನ ಮಾರ್ಚ್ 15ನೇ ತಾರೀಕು ಒಳಗಡೆ ಈ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಡಿ. ಈ ಸಮಸ್ಯೆಗಳನ್ನ ಬಗೆಹರಿಸ್ಕೊಟ್ಟಿಲ್ಲ ಅಂತಂದ್ರೆ ನಾವು ಮಾರ್ಚ್ 15ನೇ ತಾರೀಕಿನಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 3 ತಿಂಗಳಾಗ್ಲಿ 6 ತಿಂಗಳಾಗ್ಲಿ ಸಂಪೂರ್ಣವಾಗಿ ಅಹೋರಾತ್ರಿ ಧರಣಿಯನ್ನ ಮಾಡ್ತೇವೆ. ಸ್ಥಳದಲ್ಲೇ ನಮಗೆ ನಿವೇಶನದ ಹಕ್ಕುಪತ್ರಗಳನ್ನ ಕೊಡುವಂತದ್ದಾಗ್ಬೋದು, ಸಾಗುವಳಿ ಚೀಟಿಗಳನ್ನ ಕೊಡುವಂತದ್ದಾಗ್ಬೋದು, ಅಥವಾ ಭೂಮಿ ವಸತಿಯನ್ನ ಕೊಡೋ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಅಹೋರಾತ್ರಿ ಧರಣಿಯನ್ನ ಅನಿರ್ದಿಷ್ಟ ಕಾಲ ಧರಣಿಯನ್ನ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ನಾವಿವತ್ತು ತಹಶೀಲ್ದಾರ್ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟು ಆಗ್ರಹ ಪತ್ರವನ್ನ ಕೊಡಲಿಕ್ಕೆ ಬಂದಿದ್ದೀವಿ. ತಹಶೀಲ್ದಾರ್ ಅವರು ಬಂದಿದ್ದಾರೆ. ಮುಂದಿನ 1.5 ತಿಂಗಳ ಸಮಯ ಇದೆ. ಈಗಾಗಲೇ ನಾವು 1.5 ವರ್ಷ 2 ವರ್ಷ ಸಮಯನ ಕೊಟ್ಟಿದ್ದೀವಿ ತಾಲೂಕು ಆಡಳಿತಕ್ಕೆ. ಒಂದ್ ವೇಳೆ ಮುಂದಿನ 1.5 ತಿಂಗಳ ಒಳಗಡೆ ನಮಗೆ ತಾಲೂಕು ಆಡಳಿತ ಈ ಭೂಮಿ ಮತ್ತೆ ವಸತಿ ವಂಚಿತರಿಗೆ ಸೂರನ್ನ ಕಲ್ಪಿಸ್ಕೊಡ್ಲಿಲ್ಲ ಅಂತಂದ್ರೆ, ಸಾಗುವಳಿ ಚೀಟಿಯನ್ನ ಖಾತೆ ಪಾಣಿಯನ್ನ ಮಾಡ್ಕೊಡ್ಲಿಲ್ಲ ಅಂದ್ರೆ ನಾವು ಅನಿರ್ದಿಷ್ಟ ಕಾಲ ಮಾರ್ಚ್ 15ರಿಂದ ಹೋರಾಟವನ್ನ ಮಾಡ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಅಂದ್ರಾಳ್ ನಾಗಭೂಷಣ್, ಸಂಚಾಲಕರು, ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ, ತುಮಕೂರು. ಫಲಾನುಭವಿಗಳ ಹತ್ರ ಮಾತಾಡಿ.